ನಮಸ್ಕಾರ ಅರುಣ್ ಭಟ್ರೆ. ನಮಸ್ತೆ. ಈಗಿನ ತಲೆಮಾರಿನ ಜನರು ದೈವಿ ಶಕ್ತಿಯನ್ನು ಹಾಗೆ ಈ ದೈವಿಕ ಚಿಕಿತ್ಸೆಯನ್ನು ಜಾಸ್ತಿ ಗಂಭೀರವಾಗಿ ಪರಿಗಣಿಸ್ತಾ ಇರೋದಕ್ಕೆ ಕಾರಣ ಏನು ನಿಮ್ಮ ಪ್ರಕಾರ? ಅವರವರ ಮನಸ್ಥಿತಿಗಳ ಮೇಲೆ ಅದು ಅವಲಂಬಿತವಾಗಿ ಇರ್ತಕ್ಕಂಥದ್ದು. ನಾವು ನಿಖರವಾಗಿ ಇದಂ ನಿತ್ತಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಒಂದು ಸಣ್ಣದಾದಂತಹ ಉದಾಹರಣೆಯನ್ನು ಕೊಟ್ಟು ಮಾತಾಡಬಹುದು. ಕೌರವ 17ನೇ ದಿವಸದ ಯುದ್ಧವನ್ನು ಮಾಡಿ 18ನೇ ದಿವಸದ ಯುದ್ಧ ಶುರು ಆಗಬೇಕು ಎಂಬಂತಹ ಒಂದು ಸಮಯದಲ್ಲಿ ಆತನಿಗೆ ಎಷ್ಟೋ ಅಕ್ಷೋಹಿಣಿ ಸೈನ್ಯದ ಬಲ ಹೇಳ್ತಕ್ಕಂಥ ಇದ್ದು, ಆನಂತರದಲ್ಲಿ ಅಖಂಡ ಮುಖಂಡರು ಎಂಬಂತಹ ರೀತಿಯಲ್ಲೇ ಭೀಷ್ಮಾಚಾರ್ಯರಾಗಿರ್ಬೋದು, ದ್ರೋಣಾಚಾರ್ಯರಾಗಿರ್ಬೋದು, ಕರ್ಣನಂತಹವರು ಇದ್ದರೂ ಕೂಡ ಜಯಿಸಲಿಕ್ಕೆ ಸಾಧ್ಯವಾಗದೆ ಆಗ ಆತನಿಗೆ ಅರಿವು ಉಂಟಾಗ್ತದೆ. 18ನೇ ದಿವಸ ಯುದ್ಧ ಪ್ರಾರಂಭದ ಸಮಯದಲ್ಲಿ ನಾನು ಜನಬಲ, ಅಹಂಕಾರದ ಬಲ ಇದ್ದು ತನ್ನ ಹತ್ತಿರದಲ್ಲಿ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ತಾನು ಎಲ್ಲಿ ತಪ್ಪು ಮಾಡಿದ್ದು ಅಂತ ಕೇಳಿದರೆ, ವಜ್ರ ಶರೀರದ ರೀತಿಯಲ್ಲೇ ತನ್ನ ಶರೀರವನ್ನು ಮಾಡಿಕೊಂಡು ತೊಡೆಯ ಭಾಗವನ್ನು ಬಿಟ್ಕೊಂಡ್ರೂ ಕೂಡ ತನ್ನ ಹತ್ರ ಗೆಲುವನ್ನು ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ವಿಚಾರವನ್ನು ಮಾಡ್ತಾನೆ. ಮಾಡದಂತಹ ಸಮಯದಲ್ಲಿ ಆತನಿಗೆ ಎಲ್ಲ ಬಲವಿದ್ದರೂ ಕೂಡ ದೈವ ಬಲವೊಂದು ಇಲ್ಲ ಹೇಳುವಂತಹ ಅರಿವು ಆ ಸಮಯದಲ್ಲಿ ಉಂಟಾಗ್ತದೆ. ಅದೇ ಆತನಿಗೆ ಪೂರ್ವದಲ್ಲೇ ಉಂಟಾಗಿದ್ದರೆ, ಅವನು ದೈವಿಕವಾಗಿ ಶ್ರೀಕೃಷ್ಣನ ಒಂದು ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದಿದ್ದರೆ ಏನೋ ಆಗ್ಬಹುದಿತ್ತೇನೋ. ಆದರೆ ಅವನ ಅಹಂಕಾರ, ದರ್ಪ ಇತ್ಯಾದಿ ಇದರಲ್ಲಿ ಎಲ್ಲ ಅಕ್ಷೋಹಿಣಿ ಸೈನ್ಯಗಳೇ ಇದ್ದೆ ಅಂತ ಹೇಳುವಂತಹ ರೀತಿಯಲ್ಲಿ ನಾನು ಜಯಿಸ್ತೇನೆ ಪಾಂಡವರನ್ನು ಅಂತ ಹೇಳುವಂತಹ ಅಹಂಕಾರದಿಂದಾಗಿ ಅವನು ನಡೆದಿದ್ದರಿಂದಾಗಿ ಅವನು ಕೊನೆಯಲ್ಲಿ ಪಶ್ಚಾತ್ತಾಪವನ್ನು ಪಟ್ಟು ಆ ರೀತಿಯಾದಂತಹ ಒಂದು ಸೋಲನ್ನು ಅನುಭವಿಸಬೇಕಾಯಿತು. ಅದೇ ಪಾಂಡವರು ಹಾಗಲ್ಲ, ಶ್ರೀಕೃಷ್ಣನ ಹತ್ತಿರದಲ್ಲೇ ಪ್ರತಿಯೊಂದನ್ನು ಕೇಳ್ತಾ ಇದ್ದರು, ಶ್ರೀಕೃಷ್ಣನ ಅನುಸಾರವಾಗೇ ನಡ್ಕೊಳ್ತಾ ಇದ್ದರು ಅಂತ ಹೇಳಿದರೆ ಇವರ ಹತ್ರ ಸೈನ್ಯದ ಬಲ ಕಡಿಮೆ ಇದ್ದರೂ ಕೂಡ ಪರಮಾತ್ಮನಾಗಿ ನೀನೊಬ್ಬನಿದ್ದರೂ ಸಾಕು ಅಂತ ಕೇಳ್ಕೊಂಡಿದ್ದರು. ಹಾಗಾಗಿ ಅವರು ಆ ಇಡೀ ಒಂದು ಮಹಾಭಾರತ ಯುದ್ಧವನ್ನು ಗೆಲ್ಲಲಿಕ್ಕೆ ಸಾಧ್ಯವಾಯಿತು. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅಂತ ಕೇಳಿದರೆ, ಮುಖ್ಯವಾಗಿ ಈಗಿನ ಜನರು ಕೂಡ ಅರ್ಥವನ್ನು ಮಾಡಿಕೊಳ್ಬೇಕು. ನಮ್ಮಲ್ಲಿ ಹಣ ಇದೆ ಅಥವಾ ಶಕ್ತಿ ಇದೆ ಅಥವಾ ಜನಬಲವಿದೆ ಅಂತ ಹೇಳುವುದಾಗಿ ನಾವು ಅಹಂಕಾರದಿಂದ ಮುಂದಕ್ಕೆ ಸಾಗುವವರ ಸಂಖ್ಯೆಗಳೇ ಜಾಸ್ತಿ ಇರುವುದರಿಂದಾಗಿ ಅದನ್ನು ಬಿಟ್ಟು ನಮ್ಮಲ್ಲಿ ಎಲ್ಲ ರೀತಿಯಾದದ್ದಿದ್ದರೂ ಕೂಡ ಎಲ್ಲವಕ್ಕೂ ಅತಿ ದೊಡ್ಡದಾದಂಥದ್ದು ಅಂತ ಹೇಳಿದರೆ ದೈವಿಕವಾದಂತಹ ಒಂದು ಶಕ್ತಿ ಹೇಳುವುದನ್ನು ಮರೆಯದೇನೆ, ದೈವಿಕವಾದಂತಹ ಶಕ್ತಿಯನ್ನು ಕೂಡ ಜನಬಲ, ಹಣಬಲ ಹಾಗೂ ಇತ್ಯಾದಿ ಬಲಗಳ ಜೊತೆಯಲ್ಲಿ ಇಟ್ಕೊಂಡು ಮುಂದಕ್ಕೆ ಸಾಗಿದರೆ ಅವರು ಸುಖಮಯವಾದಂತಹ ಒಂದು ಜೀವನವನ್ನು ಕಂಡುಕೊಳ್ಬಹುದು. ಮತ್ತು ಅಷ್ಟೇ ಅಲ್ಲದೆ ದೇವರನ್ನು ಯಾವ ರೀತಿಯಲ್ಲಿ ಒಲಿಸ್ಕೊಳ್ಬೇಕು ಮತ್ತು ಯಾವ ರೀತಿಯಲ್ಲಿ ಈಗ ಕೌರವನ ಒಂದು ಉದಾಹರಣೆ ಕೊಟ್ವಿ. ಎಂದಕ್ಕೆ ವಜ್ರ ಕಾಯದ ರೀತಿಯಲ್ಲಿ ಅವನ ಶರೀರವನ್ನು ಮಾಡಿಕೊಂಡಿದ್ದ ಅಂತ, ಅದೇ ರೀತಿಯಲ್ಲಿ ಹೇಗೆ ಮಾಡಿಕೊಳ್ಳುವುದು ಅಂತ ಹೇಳುವುದು ಕೂಡ ಅದಕ್ಕೆ ಮಹತ್ವ ಇರತಕ್ಕಂಥದ್ದು. ಜೊತೆಯಲ್ಲಿ ಈ ಒಂದು ದರ್ಭ ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ಪಡ್ಕೊಂಡಾಗ ದೈವಿಕವಾದಂತಹ ಶಕ್ತಿ ಅದರಲ್ಲಿ ಅವರ ಶರೀರದ ಮೇಲೆ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ವಿಶೇಷವಾದಂತಹ ರೀತಿಯಲ್ಲಿ ಕಷ್ಟ ಕಾಲದಲ್ಲಿ ಪರಮಾತ್ಮನು ಕೈಯನ್ನು ಹಿಡಿಯುವಂಥದ್ದನ್ನು ಕೂಡ ನಾವು ಕಾಣಬಹುದು. ಹಾಗಾಗಿ ಈ ಒಂದು ಸಣ್ಣದಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಾವು ದೈವಿಕವಾದಂತಹ ಬಲವನ್ನೇ ತೆಗೆದುಕೊಂಡು ಮುಂದಕ್ಕೆ ಸಾಗಿದರೆ ಉತ್ತಮ. ಧನ್ಯವಾದಗಳು. ನಾವು